ನಮಸ್ಕಾರ ರೈತ ಸಹೋದರರೇ ಮತ್ತು ಸಹೋದರಿಯರೇ, ಇಂದಿನ ಈ ಮುಖ್ಯ ಮಾಹಿತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹೊಲದಲ್ಲಿ ಬೆಳೆಗೆ ದೃಢವಾದ ಬೆಳವಣಿಗೆ, ಚೆನ್ನಾಗಿ ಬೇರುಗಳು ಬರುವುದು, ಸರಿಯಾಗಿ ಹೂವು ಬರುವುದು ಮತ್ತು ಸಮಯಕ್ಕೆ ಕಾಯಿ ಕಟ್ಟುವುದು ಇವೆಲ್ಲಕ್ಕೂ ಸಸ್ಯಕ್ಕೆ ಅಗತ್ಯ ಪೋಷಕಾಂಶಗಳು ಬೇಕಾಗುತ್ತವೆ. ವಿಶೇಷವಾಗಿ ಫಾಸ್ಫರಸ್ ಮತ್ತು ನೈಟ್ರೋಜನ್ ಇವು ಬೆಳೆಯ ಆರಂಭಿಕ ಬೆಳವಣಿಗೆ, ಹೂವು ಮತ್ತು ಕಾಯಿ ಬರುವ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಅದಕ್ಕಾಗಿಯೇ ಇಂದು ನಾವು ಮಾತನಾಡಲು ಹೋಗುವುದು ಒಂದು ಬಹಳ ಉಪಯುಕ್ತ, ಶಕ್ತಿಶಾಲಿ ಮತ್ತು ತ್ವರಿತ ಪರಿಣಾಮ ಕಾಣಿಸುವ ಗ್ರೀನ್ ಪ್ಲಾನೆಟ್ನ NPK 126100 ಸಾರದ ಬಗ್ಗೆ. ಇದನ್ನು ಮೋನೋ ಅಮೋನಿಯಂ ಫಾಸ್ಫೇಟ್ MAP ಎಂದು ಕರೆಯುತ್ತಾರೆ. ತಮ್ಮ ಬೆಳೆಗೆ ಬಲವಾದ ಬೇರುಗಳು, ವೇಗವಾದ ಬೆಳವಣಿಗೆ, ಹೆಚ್ಚು ಹೂವು ಮತ್ತು ಉತ್ತಮ ಉತ್ಪಾದನೆ ಬೇಕಾದ ರೈತರಿಗೆ ಈ ಸಾರ ಒಂದು ವರದಾನ. ಗ್ರೀನ್ ಪ್ಲಾನೆಟ್ NPK 126100 ಒಂದು ಉತ್ತಮ ದರ್ಜೆಯ ನೀರಿನಲ್ಲಿ ಕರಗುವ ಸಾರ. ಇದರಲ್ಲಿದೆ 12% ನೈಟ್ರೋಜನ್, 61% ಫಾಸ್ಫರಸ್, 0% ಪೊಟ್ಯಾಷ್. ಇದರ ಮುಖ್ಯ ಉದ್ದೇಶ ಸಸ್ಯಕ್ಕೆ ಮುಖ್ಯವಾದ ಹಂತಗಳಾದ ಬಲವಾದ ಬೇರುಗಳನ್ನು ಮಾಡುವುದು, ಹೂ ಬರುವ ಪ್ರಕ್ರಿಯೆ ಹೆಚ್ಚಿಸುವುದು ಮತ್ತು ಆರಂಭಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು. ಇವುಗಳಲ್ಲಿ ವಿಶೇಷ ಪೋಷಣೆ ಒದಗಿಸುವುದು. ಚಳಿ, ಮಳೆ ಅಥವಾ ಕೆಟ್ಟ ಹವಾಮಾನದಲ್ಲಿ ಹಲವೊಮ್ಮೆ ಸಸ್ಯದ ಬೇರುಗಳು ದುರ್ಬಲವಾಗುತ್ತವೆ. ಈ ಸಾರದಲ್ಲಿ ಇರುವ ಹೆಚ್ಚಿನ ಪ್ರಮಾಣದ ಫಾಸ್ಫರಸ್ ಅಂತಹ ಕಠಿಣ ಹವಾಮಾನದಲ್ಲೂ ಸಸ್ಯಕ್ಕೆ ಪೋಷಣೆ ಒದಗಿಸುತ್ತದೆ. ಇದರ ಪ್ರಮುಖ ಲಾಭಗಳು ಹೀಗಿವೆ: ಬೇರುಗಳನ್ನು ವೇಗವಾಗಿ ಬೆಳೆಸುತ್ತದೆ, ಬೀಜ ಮೊಳಕೆಯಾಗುವುದನ್ನು ಚೆನ್ನಾಗಿ ಮಾಡುತ್ತದೆ, ಆರಂಭಿಕ ಬೆಳವಣಿಗೆ ದೃಢವಾಗುತ್ತದೆ, ಹೂವಿನ ಸಂಖ್ಯೆ ಹೆಚ್ಚಾಗುತ್ತದೆ, ಹೆಚ್ಚು ಕಾಯಿ ಮತ್ತು ದಾನೆ ಬರುತ್ತದೆ, ಹೂವು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ, ಚಳಿ ಮಳೆಯಲ್ಲಿ ಸಸ್ಯಕ್ಕೆ ಬಲ ಕೊಡುತ್ತದೆ, ಬೆಳೆಯ ತೂಕ, ಗಾತ್ರ ಮತ್ತು ಗುಣಮಟ್ಟ ಹೆಚ್ಚಿಸುತ್ತದೆ, ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳ ಮಾಡುತ್ತದೆ. ಬಳಸುವ ವಿಧಾನ ಬಹಳ ಸುಲಭ. ಪರ್ಣ ಸಿಂಪಡಣೆಗೆ ಎಲೆಗಳ ಮೇಲೆ ಚಿಮುಕಿಸಲು 1 ಲೀಟರ್ ನೀರಿಗೆ 3 ರಿಂದ 5 ಗ್ರಾಂ ಸಾರ ಹಾಕಿ ಕಲಸಿ. ಸಂಜೆ ವೇಳೆಯಲ್ಲಿ 10 ರಿಂದ 12 ದಿನಗಳ ಅಂತರದಲ್ಲಿ 2 ಅಥವಾ 3 ಬಾರಿ ಚಿಮುಕಿಸಿ. ಗ್ರೀನ್ ಪ್ಲಾನೆಟ್ NPK 126100 ಸಾರವು ನಿಮ್ಮ ಬೆಳೆಗೆ ಆರಂಭದಿಂದಲೇ ಬಲ ಕೊಡುತ್ತದೆ, ಬೇರುಗಳನ್ನು ಶಕ್ತಿಗೊಳಿಸುತ್ತದೆ, ಹೂವನ್ನು ಹೆಚ್ಚಿಸುತ್ತದೆ ಮತ್ತು ಉತ್ಪಾದನೆಯನ್ನು ಹೊಸ ಎತ್ತರಕ್ಕೆ ತರುತ್ತದೆ. ನಿಮ್ಮ ಬೆಳೆ ಆರಂಭದಿಂದಲೇ ಬಲವಾಗಿ ಬೆಳೆಯಲಿ, ಹೆಚ್ಚು ಹೂವು ಬರಲಿ, ದೊಡ್ಡ ಕಾಯಿ ಬರಲಿ ಮತ್ತು ಫಸಲು ಹೆಚ್ಚಾಗಲಿ ಎಂದು ಬಯಸಿದರೆ ಗ್ರೀನ್ ಪ್ಲಾನೆಟ್ NPK 126100 ಸಾರವನ್ನು ಖಂಡಿತ ಬಳಸಿ. ನಿಮ್ಮ ಬೆಳೆ ಹಸಿರು ಹುಲುಸಾಗಿರಲಿ, ಉತ್ಪಾದನೆ ಇಮ್ಮಡಿಯಾಗಲಿ. ಈ ಶುಭಕಾಮನೆಯೊಂದಿಗೆ ಗ್ರೀನ್ ಮಾರ್ನಿಂಗ್.